ಭಗವದ್ಗೀತೆ ಅಂದು ಅರ್ಜುನನಿಗೆ. ಇಂದು ಅರ್ಜುನನ ಸ್ಥಾನದಲ್ಲಿ ನೀವು. ಕೃಷ್ಣ ನಿಮಗೆ ಉಪದೇಶಿಸಲು ಬಂದಿದ್ದಾನೆ. ಆಲಿಸಿ, ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸುವ ನಮ್ಮ ಕೃಷ್ಣ. ಭಗವದ್ಗೀತೆಯಲ್ಲಿ ನಿನ್ನ ಅಸ್ತಿತ್ವ ಏನು? ನೀನು ಯಾರು? ಭಗವಂತ ಮತ್ತು ನಿನ್ನ ಸಂಬಂಧ ಏನು? ನಿನ್ನ ಹುಟ್ಟಿನ ಕಾರಣ? ಕೃಷ್ಣ ಯಾರು? ನೀನು ಏಕೆ ಕೃಷ್ಣನಿಗೆ ಶರಣಾಗಬೇಕು? ಭಗವಂತ ನಿನ್ನ ಬಗ್ಗೆ ಏನು ಹೇಳಿದ್ದಾನೆ? ಭಗವಂತ ಗೀತೆಯನ್ನು ಯಾರಿಗಾಗಿ ಹೇಳಿದ್ದು? ತನ್ನ ಗೆಳೆಯ ಅರ್ಜುನನಿಗೆ ಮಾತ್ರವೇ? ಇಲ್ಲ, ಭಗವಂತ ಕೃಷ್ಣ ಗೀತೆ ಉಪದೇಶ ಮಾಡಿದ್ದು ಈ ಜಗತ್ತಿನ ಪ್ರತಿಯೊಂದು ಜೀವಿಗೂ. ಕೃಷ್ಣ ಹೇಳುವುದು ವಸುದೇವ ಕುಟುಂಬಕಂ. ಬನ್ನಿ, ನಾವು ಇಂದು ಭಗವದ್ಗೀತೆಯ ಮಹತ್ವ, ಪ್ರಸ್ತುತ ಅವಶ್ಯಕತೆಯ ಬಗ್ಗೆ ತಿಳಿಯೋಣ. ಕೃಷ್ಣನು ಗೀತೆಯ 4ನೇ ಅಧ್ಯಾಯದಲ್ಲಿ ಹೀಗೆ ಹೇಳುತ್ತಾನೆ. ಹಿಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಂ ಅವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುರಿಕ್ಷ್ವಾಕವೇ ಬ್ರವೀತ್. ಹೇವಂ ಪರಮಾಪರಾ ಪ್ರಾಪ್ತಂ ಹಿಮಂ ರಾಜಶ್ರಯೋ ವಿದೋಹ ಸ ಕಾಲೇನಾಹ ಮಹತಾ ಯೋಗೋ ನಷ್ಟಾಹ ಪರಂತಪ. ಸ ಏವಾಯಂ ಮಹ್ಯಾ ತೇಹದ್ಯ ಯೋಗಾಃ ಪ್ರೋಕ್ತಾಃ ಪುರಾತನಾಃ ಭಕ್ತೋಹಸಿ ಮೇ ಸಖ ಚೇತಿ ರಹಸ್ಯಂ ಹೇ ತದಾ ಉತ್ತಮಂ. ಇಲ್ಲಿ ಭಗವಂತನು ಅರ್ಜುನನಿಗೆ ಯೋಗ ಪದ್ಧತಿಯ ಎಂದರೆ ಭಗವದ್ಗೀತೆಯು ಸಾಗಿ ಬಂದ ರೀತಿಯನ್ನು ವಿವರಿಸುತ್ತಾನೆ. ಇದನ್ನು ಮೊದಲು ಸೂರ್ಯದೇವನಿಗೆ ಹೇಳಲಾಯಿತು. ಶ್ರೀಕೃಷ್ಣನೇ ಹೇಳಿದ್ದಾನೆ, ಮೊದಲು ಸೂರ್ಯದೇವನಿಗೆ ಗೀತೆಯನ್ನು ಉಪದೇಶಿಸಲಾಯಿತು. ಸೂರ್ಯದೇವನು ಇದನ್ನು ಮನುವಿಗೆ ವಿವರಿಸಿದ. ಮನುವು ಇಕ್ಷ್ವಾಕುವಿಗೆ ವಿವರಿಸಿದ. ಇದೇ ರೀತಿಯಲ್ಲಿ ಗುರು ಶಿಷ್ಯ ಪರಂಪರೆಯಲ್ಲಿ ಈ ಯೋಗ ಪದ್ಧತಿಯು ಸಾಗಿ ಬಂದಿದೆ. ಆದರೆ ಕಾಲ ಕಳೆದಂತೆ ಇದು ನಷ್ಟವಾಯಿತು. ಪರಿಣಾಮವಾಗಿ ಭಗವಂತನು ಇದನ್ನು ಮತ್ತೆ ಹೇಳಬೇಕಾಯಿತು. ಈ ಬಾರಿ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಅವನು ಇದನ್ನು ಅರ್ಜುನನಿಗೆ ಉಪದೇಶಿಸಿದ. ಅರ್ಜುನನು ತನ್ನ ಭಕ್ತನೂ ಸ್ನೇಹಿತನೂ ಆದುದರಿಂದ ಈ ಪರಮ ರಹಸ್ಯವನ್ನು ಅವನಿಗೆ ತಿಳಿಸುತ್ತಿರುವುದಾಗಿ ಭಗವಂತನು ಅರ್ಜುನನಿಗೆ ಹೇಳುತ್ತಾನೆ. ಇದರ ಇಂಗಿತಾರ್ಥವೆಂದರೆ ಭಗವದ್ಗೀತೆಯು ಭಗವಂತನ ಭಕ್ತರಿಗಾಗಿಯೇ ವಿಶೇಷವಾಗಿ ರಚಿತವಾದ ಶಾಸ್ತ್ರ. ಆಧ್ಯಾತ್ಮಿಕವಾದಿಗಳಲ್ಲಿ 3 ವರ್ಗಗಳು: ಜ್ಞಾನಿ, ಯೋಗಿ ಮತ್ತು ಭಕ್ತ. ಇಲ್ಲಿ ಭಗವಂತನು ಹಿಂದಿನ ಪರಂಪರೆಯು ನಷ್ಟವಾದದ್ದರಿಂದ ತಾನು ಅರ್ಜುನನನ್ನು ಹೊಸ ಪರಂಪರೆಯ ಮೊದಲನೆಯ ಶಿಷ್ಯನನ್ನಾಗಿ ಆರಿಸಿಕೊಂಡಿರುವುದಾಗಿ ಸ್ಪಷ್ಟವಾಗಿ ಹೇಳುತ್ತಾನೆ. ಸೂರ್ಯದೇವನಿಂದ ಇತರರಿಗೆ ಸಾಗಿ ಬರುತ್ತಿದ್ದ ಚಿಂತನ ಮಾರ್ಗದಲ್ಲಿ ಇನ್ನೊಂದು ಪರಂಪರೆಯನ್ನು ಸ್ಥಾಪಿಸುವುದು ಭಗವಂತನ ಇಚ್ಛೆಯಾಗಿತ್ತು. ಅರ್ಜುನನು ಮತ್ತೆ ಹೊಸದಾಗಿ ತನ್ನ ಉಪದೇಶದ ಪ್ರಸಾರ ಮಾಡಬೇಕು ಎಂದು ಅವನ ಅಪೇಕ್ಷೆಯಾಗಿತ್ತು. ಭಗವದ್ಗೀತೆಯ ತಿಳುವಳಿಕೆಯಲ್ಲಿ ಅರ್ಜುನನು ಅಧಿಕಾರಿಯಾಗಬೇಕೆಂದು ಆತನ ಇಚ್ಛೆಯಾಗಿತ್ತು. ಅರ್ಜುನನು ಭಗವಂತನ ಭಕ್ತನಾಗಿದ್ದ, ಕೃಷ್ಣನ ನೇರವಾದ ಶಿಷ್ಯನಾಗಿದ್ದ ಮತ್ತು ಅವನ ಆತ್ಮೀಯ ಗೆಳೆಯನಾಗಿದ್ದ. ಈ ವಿಶೇಷ ಕಾರಣಕ್ಕಾಗಿ ಅರ್ಜುನನಿಗೆ ಭಗವದ್ಗೀತೆಯ ಉಪದೇಶವಾಯಿತು ಎನ್ನುವುದನ್ನು ನೋಡುತ್ತೇವೆ. ಭಗವದ್ಗೀತೆ ಎಂದರೇನು? ಭಗವದ್ಗೀತೆಯ ಗುರಿಯು ಮಾನವ ಕುಲವನ್ನು ಐಹಿಕ ಅಸ್ತಿತ್ವದ ಅಜ್ಞಾನದಿಂದ ಉದ್ಧರಿಸುವುದು. ಕುರುಕ್ಷೇತ್ರ ಯುದ್ಧದಲ್ಲಿ ಹೋರಾಡಬೇಕಾಗಿ ಬಂದು ಅರ್ಜುನನು ಕಷ್ಟದಲ್ಲಿದ್ದಂತೆ ಪ್ರತಿಯೊಬ್ಬನೂ ಇಂದು ಹಲವಾರು ಬಗೆಯ ಕಷ್ಟದಲ್ಲಿರುತ್ತಾನೆ. ಅರ್ಜುನನು ಕೃಷ್ಣನಿಗೆ ಶರಣಾಗತನಾದನು. ಇದರಿಂದಾಗಿ ಗೀತೆಯ ಉಪದೇಶವಾಯಿತು. ಅರ್ಜುನನು ಮಾತ್ರವೇ ಅಲ್ಲ, ನಮ್ಮಲ್ಲಿ ಪ್ರತಿಯೊಬ್ಬನೂ ಐಹಿಕ ಅಸ್ತಿತ್ವದಿಂದಾಗಿ ಆತಂಕದಿಂದ ತುಂಬಿ ಹೋಗಿರುತ್ತಾನೆ. ನಮ್ಮ ಅಸ್ತಿತ್ವವೇ ಅಸ್ತಿತ್ವರಹಿತ ವಾತಾವರಣದಲ್ಲಿದೆ. ವಾಸ್ತವವಾಗಿ ಅಸ್ತಿತ್ವರಾಹಿತ್ಯದ ಭಯ ನಮಗಿರಬಾರದು. ನಮ್ಮ ಅಸ್ತಿತ್ವವು ನಿತ್ಯವಾದದ್ದು. ಆದರೆ ಹೇಗೋ ಏನೋ ನಾವು ಅಸತ್ತಿನಲ್ಲಿ ಸಿಕ್ಕಿಕೊಂಡಿದ್ದೇವೆ. ಅಸತ್ ಎಂದರೆ ಯಾವುದು ಅಸ್ತಿತ್ವದಲ್ಲಿಲ್ಲವೋ ಅದು.
ಕಷ್ಟದಲ್ಲಿರುವ ಅಸಂಖ್ಯಾತ ಮನುಷ್ಯರಲ್ಲಿ ತಮ್ಮ ಸ್ಥಿತಿಯನ್ನು ಕುರಿತು ಪ್ರಶ್ನಿಸುವವರು ಕೆಲವರಿದ್ದಾರೆ. ತಾವು ಯಾರು, ತಾವು ಈ ತೊಡಕಿನ ಸ್ಥಿತಿಯಲ್ಲಿರುವುದಕ್ಕೆ ಕಾರಣವೇನು ಮುಂತಾಗಿ ಕೇಳಿಕೊಳ್ಳುತ್ತಾರೆ. ವ್ಯಕ್ತಿಯು ಸಂಕಟವನ್ನು ಕುರಿತು ಪ್ರಶ್ನೆ ಮಾಡುವ ಈ ಸ್ಥಿತಿಗೆ ಬರದಿದ್ದರೆ, ಸಂಕಟ ಬೇಡ ಆದರೆ ಎಲ್ಲ ಸಂಕಟಕ್ಕೆ ಪರಿಹಾರ ಬೇಕು ಎಂಬುದನ್ನು ಅರಿತುಕೊಳ್ಳದಿದ್ದರೆ ಅವನನ್ನು ಪರಿಪೂರ್ಣ ಮನುಷ್ಯ ಎಂದು ಪರಿಗಣಿಸಲಾಗುವುದಿಲ್ಲ. ಇಂತಹ ಪ್ರಶ್ನೆಯು ಮನುಷ್ಯನಲ್ಲಿ ಜಾಗೃತವಾದಾಗ ಮಾನವ ಕುಲ ಪ್ರಾರಂಭವಾಗುತ್ತದೆ. ಬ್ರಹ್ಮಸೂತ್ರದಲ್ಲಿ ಈ ಪ್ರಶ್ನೆಯ ಪ್ರಕ್ರಿಯೆಯನ್ನು ಬ್ರಹ್ಮ ಜಿಜ್ಞಾಸ ಎಂದು ಕರೆದಿದ್ದಾರೆ. ಅಥತೋ ಬ್ರಹ್ಮ ಜಿಜ್ಞಾಸ, ಪರಾತ್ಪರದ ಸ್ವರೂಪವನ್ನು ಕುರಿತು ಮನುಷ್ಯನು ಪ್ರಶ್ನೆ ಮಾಡದಿದ್ದರೆ ಅವನ ಎಲ್ಲ ಬಗೆಯ ಕ್ರಿಯೆಗಳನ್ನು ವಿಫಲವೆಂದೇ ಭಾವಿಸಲಾಗುತ್ತದೆ. ಆದುದರಿಂದ ತಾವು ಸಂಕಟಕ್ಕೆ ಒಳಗಾಗುವುದೇಕೆ, ತಾವು ಎಲ್ಲಿಂದ ಬಂದಿದ್ದೇವೆ, ಸತ್ತ ನಂತರ ತಾವು ಹೋಗುವುದೆಲ್ಲಿಗೆ ಎಂದೆಲ್ಲ ಪ್ರಶ್ನಿಸುವವರು ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲ ಯೋಗ್ಯ ವಿದ್ಯಾರ್ಥಿಗಳು. ಪ್ರಾಮಾಣಿಕ ವಿದ್ಯಾರ್ಥಿಗೆ ದೇವೋತ್ತಮ ಪರಮಪುರುಷನಲ್ಲಿ ದೃಢವಾದ ನಂಬಿಕೆ ಇರಬೇಕು. ಅವನು ಇಂತಹ ವಿದ್ಯಾರ್ಥಿ. ಅರ್ಜುನನು ಕೂಡ ಇಂತಹ ವಿದ್ಯಾರ್ಥಿ. ಮನುಷ್ಯನು ಬದುಕಿನ ನಿಜವಾದ ಉದ್ದೇಶವನ್ನು ಮರೆತಾಗ ಅದನ್ನು ಮತ್ತೆ ಸ್ಥಾಪಿಸುವ ಸ್ಪಷ್ಟ ಕಾರಣಕ್ಕಾಗಿಯೇ ಕೃಷ್ಣನು ಇಳಿದು ಬರುತ್ತಾನೆ. ಈಗಲೂ ಸಹ ಜಾಗೃತರಾಗಿರುವ ಅಸಂಖ್ಯಾತ ಮನುಷ್ಯರಲ್ಲಿ ತನ್ನ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವ ಮನೋಧರ್ಮವನ್ನು ಒಬ್ಬನಿರಬಹುದು. ತನ್ನ ಸ್ಥಿತಿಯನ್ನು ಅಂದರೆ ಭಗವಂತನ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವಂತಹ ಮನೋಧರ್ಮ ಇರುವಂತಹ ಒಬ್ಬ ವ್ಯಕ್ತಿ ಇರಬಹುದು. ಅಂತಹ ಒಬ್ಬ ವ್ಯಕ್ತಿಗೆ ಭಗವದ್ಗೀತೆಯನ್ನು ಹೇಳಿರುವುದು. ವಾಸ್ತವವಾಗಿ ಅಜ್ಞಾನದ ವ್ಯಾಘ್ರಿಣಿ ನಮ್ಮನ್ನೆಲ್ಲ ನುಂಗಿ ಹಾಕಿದ್ದಾಳೆ. ಆದರೆ ಭಗವಂತನಿಗೆ ಜೀವಿಗಳಲ್ಲಿ, ಅದರಲ್ಲಿಯೂ ಮನುಷ್ಯರಲ್ಲಿ ಅಪಾರ ಕರುಣೆ. ಈ ಉದ್ದೇಶದಿಂದಲೇ ಭಗವಂತನ ಗೆಳೆಯನಾದ ಅರ್ಜುನನನ್ನು ತನ್ನ ಶಿಷ್ಯನನ್ನಾಗಿ ಮಾಡಿಕೊಂಡು ಭಗವದ್ಗೀತೆಯನ್ನು ಬೋಧಿಸಿದ. ಈ ಭಗವದ್ಗೀತೆಯನ್ನು ನೀವು ಸಹ ನಿಮ್ಮ ಒಂದು ಉದ್ಧಾರಕ್ಕಾಗಿ ನೀವು ಈ ಒಂದು ಭಗವದ್ಗೀತೆಯ ಪಾರಾಯಣವನ್ನು ಮಾಡಲೇಬೇಕು. ಏಕೆಂದರೆ ನಿಮ್ಮ ಅಸ್ತಿತ್ವ ಇರುವುದು ಭಗವದ್ಗೀತೆಯಲ್ಲಿ. ಭಗವದ್ಗೀತೆಯ ಪ್ರತಿಯೊಂದು ಶ್ಲೋಕದಲ್ಲಿಯೂ ನೀವು ನಿಮ್ಮ ಅಸ್ತಿತ್ವವನ್ನು ಹುಡುಕಬಹುದು. ಆಗ ನಿಮ್ಮ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆಗಳಿಗೆ ಉತ್ತರವನ್ನು ಕಂಡುಕೊಳ್ಳಬಹುದು. ನಾನು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಶ್ಲೋಕದ ಬಗ್ಗೆ ನಾನು ವಿವರಣೆಯನ್ನು ಕೊಡ್ತೇನೆ. ಈ ವಿಡಿಯೋ ಇಷ್ಟ ಆದರೆ ಭಗವದ್ಗೀತೆಯ ಒಂದು ಶ್ಲೋಕದ ಬಗ್ಗೆ ನಾನು ನಿಮಗೆ ಇಂದು ತಿಳಿಸ್ಕೊಟ್ಟಿದ್ದೇನೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ ವೀಕ್ಷಕರಾಗಿದ್ದರೆ ದಯವಿಟ್ಟು ಈ ವಿಡಿಯೋನ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ ವೀಕ್ಷಕರೇ.